ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಚುನಾವಣೆಯ ಹೊಸಿಲಲ್ಲಿ ಮತ್ತೊಂದು ಸುದ್ದಿಗಚ್ಚದ ಜೊತೆಗೆ ತಮ್ಮೆದುರಿಗೆ ನಾನು ಇವತ್ತು ನಿಂತಿದ್ದೇನೆ. ಏನು ವಿಷಯ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು. ಇಷ್ಟು ದಿವಸ ನೀವು ಸಮೀಕ್ಷೆಗಳನ್ನು ಕೇಳಿದ್ದೀರಿ, ಇಷ್ಟು ದಿವಸ ನೀವು ಮೂಡ್ ಆಫ್ ದ ನೇಷನ್ ಏನು ಅಂತ ನೋಡಿದ್ದೀರಿ. ಆದರೆ ವಾಸ್ತವಿಕವಾಗಿ ಇದರ ಅರಿವಾಗುವುದು ಯಾವಾಗ ಅಂದರೆ, ಯಾವಾಗ ಬೆಟ್ಟಿಂಗ್ ಗ್ಯಾಂಗ್ಗಳು, ಯಾವಾಗ ಸಟ್ಟಾ ಬಾಜಾರು, ಯಾವಾಗ ಜೂಜುಕೋರರು ಬೆಟ್ ಕಟ್ಟಲಿಕ್ಕೆ ಶುರು ಮಾಡ್ತಾರೋ ಆ ಸಂದರ್ಭದಲ್ಲಿ ನಿಜವಾದಂಥ ಬೆಲೆ ಏನಿದೆ, ಮೌಲ್ಯವೇನಿದೆ ರಾಜಕಾರಣದಲ್ಲಿ ಅನ್ನುವುದು ಸ್ಪಷ್ಟವಾಗತ್ತೆ. ಯಾಕೆ ಇಷ್ಟೆಲ್ಲ ಪೀಠಿಕೆ ಅಂದರೆ, ಚುನಾವಣೆಯ ಹೊಸಿಲಲ್ಲಿ ಈಗ ಯಾವ ಜೂನ್ 4ನೇ ತಾರೀಕು ಮತದಾನದ ಫಲಿತಾಂಶ ಬರಲಿದೆ ಲೋಕಸಭಾ ಚುನಾವಣೆಯಲ್ಲಿ, ಯಾವ ಪಕ್ಷಗಳು ಎಷ್ಟೆಷ್ಟು ಸ್ಥಾನಗಳನ್ನು ಗಳಿಸಬಹುದು ಎನ್ನುವ ಕುರಿತಾಗಿ ಸಟ್ಟಾ ಬಾಜಾರ್ನಲ್ಲಿ ಅಂಕಿ ಸಂಖ್ಯೆಗಳು ಹೊರಬರಲಿಕ್ಕೆ ಶುರುವಾಗಿದ್ದಾವೆ. ನನಗೆ ಗೊತ್ತು ನೀವು ಯಾವ ವಿಷಯದ ಕುರಿತಾಗಿ ಜಿಜ್ಞಾಸುವಾಗಿದ್ದೀರಿ ಅಂತ. ಭಾರತೀಯ ಜನತಾ ಪಕ್ಷ ಮತ್ತು ಎನ್ಡಿಗೆ ಎಷ್ಟು ಸ್ಥಾನಗಳು ಬರಬಹುದು? ಹೆಚ್ಚಾಗಿ ಇದು ಉತ್ತರ ಭಾರತದಲ್ಲಿ ಹೆಚ್ಚು ಪ್ರಚಲಿತವಾಗಿರುವಂಥದ್ದು. ಹೆಚ್ಚಾಗಿ ಅಂದರೆ ವಿಶೇಷವಾಗಿ ಮುಂಬೈ ಬಿಟ್ಟರೆ ಈಗ ಜೈಪುರ್ನಲ್ಲಿ ಇದು ಹೆಚ್ಚು ಸುದ್ದಿ ಅಂತ. ಕೇವಲ ಭಾರತೀಯ ಜನತಾ ಪಕ್ಷ, ಎನ್ಡಿಎ ಅಲ್ಲ, ಭಾರತೀಯ ಜನತಾ ಪಕ್ಷ ಈ ಬಾರಿಯ ಚುನಾವಣೆಯಲ್ಲಿ 345 ಸ್ಥಾನಗಳನ್ನು ಗೆಲ್ಲಲಿದೆ ಅಂತ ಈ ಸಟ್ಟಾ ಬಾಜಾರ್ನ ಮಂದಿ ತೀರ್ಮಾನ ಮಾಡಿದ್ದಾರೆ, ಒಂದು ನಿರೀಕ್ಷೆಯನ್ನು ಮಾಡಿದ್ದಾರೆ, ಊಹೆಯನ್ನು ಮಾಡಿದ್ದಾರೆ. 345 ಸೀಟ್ಸ್ ಓನ್ಲಿ ಆಫ್ BJP, ಎನ್ಡಿಎದ್ದಲ್ಲ. ಹಾಗಾದರೆ ಕಾಂಗ್ರೆಸ್ ಎಷ್ಟು ಸ್ಥಾನಗಳಲ್ಲಿ ಬರಬಹುದು? ಕಾಂಗ್ರೆಸ್ಗೆ ನೀವು ನಂಬರ್ ಕೇಳಿಬಿಟ್ರೆ ನಿಜಕ್ಕೂ ಗಾಬರಿಯಾಗಿಬಿಡ್ತೀರಿ. ಹೌದಾ, ಹೀಗೆಲ್ಲ ಆಗಲಿಕ್ಕೆ ಸಾಧ್ಯವಾ ಅಂತ ಅನ್ಕೋತೀರಿ. ಕಾಂಗ್ರೆಸ್ಸು ಇಂಡಿವಿಜುವಲ್ ಆಗಿ 24ರಿಂದ 25 ಸ್ಥಾನಗಳನ್ನು ಮಾತ್ರ ಈ ಬಾರಿ ಗೆಲ್ಲಲಿದೆ ಅಂತ ಈ ಸಟ್ಟಾ ಬಾಜಾರ್ ವ್ಯಾಪಾರಿಗಳು ಹೇಳ್ತಾ ಇದ್ದಾರೆ. ಕಳೆದ ಬಾರಿಗಿಂತ ಅರ್ಧಕ್ಕಿಂತ ಕಡಿಮೆಯಾದಷ್ಟು ಸ್ಥಾನಗಳನ್ನು ಕಾಂಗ್ರೆಸ್ ಈ ಬಾರಿ ಗೆಲ್ಲಲಿದೆ ಅನ್ನುವಂಥ ಲೆಕ್ಕಾಚಾರ. ಹಾಗಾದರೆ ಮುಂದೇನು ಭವಿಷ್ಯ? ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ಅವರು ತಮ್ಮ ಅತ್ಯಂತ ಆಪ್ತರ ಬಳಿ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ನನ್ನ ಮಾತನ್ನು ಇಲ್ಲಿ ಯಾರೂ ಕೇಳ್ತಾ ಇಲ್ಲ, ನಾನು ಎಲ್ಲ ಕಡೆ ರ್ಯಾಲಿ ಮಾಡೋಣ ದೇಶಾದ್ಯಂತ ಅಂದರೆ ರಾಹುಲ್ ಗಾಂಧಿ ಇದಕ್ಕೆ ಯಾವುದೇ ಕಾರಣಕ್ಕೂ ಮಣೆ ಹಾಕ್ತಾ ಇಲ್ಲ. ಸೀಟು ಶೇರಿಂಗ್ ಮಾಡಿದ್ದೀವಿ, ಸೀಟು ಶೇರಿಂಗ್ ಯಾವುದೂ ಸರಿಯಾಗಿ ಆಗ್ತಾ ಇಲ್ಲ. ನಾಳೆ ಚುನಾವಣೆಯಲ್ಲಿ ಸೋತರೆ ಅದನ್ನು ನನ್ನ ತಲೆಗೆ ಕಟ್ತಾರೆ, ಗೆದ್ದರೆ ರಾಹುಲ್ ಗಾಂಧಿ, ಸೋತರೆ ಮಲ್ಲಿಕಾರ್ಜುನ್ ಖರ್ಗೆ ಅಂತಾರೆ. ಆದ್ದರಿಂದ ಈ ಜವಾಬ್ದಾರಿ ನನಗೆ ಬೇಡವಾದಂತಹ ಜವಾಬ್ದಾರಿ. ಈ ವಯಸ್ಸಿನಲ್ಲಿ ಈ ರೀತಿಯ ತಲೆನೋವುಗಳು ನನಗೆ ಬೇಡ. ಚುನಾವಣೆ ಮುಗಿದ ತಕ್ಷಣ ಫಲಿತಾಂಶ ಏನೇ ಬರಲಿ, ನಾನು ನನ್ನ ರಾಷ್ಟ್ರಾಧ್ಯಕ್ಷ ಸ್ಥಾನಕ್ಕೆ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತೀನಿ ಅಂತ ತೀರ ಆಪ್ತರ ವಲಯದಲ್ಲಿ ಹೇಳ್ತಾ ಇದ್ದಾರೆ. ಯಾಕೆ ಹೀಗೆ ಜಿಗುಪ್ಸೆಕೊಂಡಿದ್ದಾರೆ ಅಂತಂದರೆ, ಪಂಜಾಬ್ದಲ್ಲಿ ಯಾರ್ಯಾರು ಇವರು ಟಿಕೆಟನ್ನು ಕೊಟ್ಟಿದ್ದರು, ಪಂಜಾಬ್ ಮತ್ತು ಒಡಿಸ್ಸಾ ಯಾರ್ಯಾರಿಗೆ ಇವರು ಟಿಕೆಟ್ ಇಶ್ಯೂ ಮಾಡಿದರು, ಅವರು ಯಾರೂ ಚುನಾವಣೆಗೆ ನಾಮಪತ್ರ ಸಲ್ಲಿಕೆಗೆ ಹಿಂದೆ ಇಟ್ಟು ಹಾಕ್ತಾ ಇದ್ದಾರೆ. ಸುಮ್ಮನೆ 10 ಕೋಟಿ, 15 ಕೋಟಿ, 20 ಕೋಟಿ ರೂಪಾಯಿಗಳನ್ನು ಚುನಾವಣೆಯಲ್ಲಿ ಸೋಲಲಿಕ್ಕಾಗಿ ನಾವು ಯಾಕೆ ವ್ಯಯಿಸೋಣ? ಟಿಕೆಟ್ ಏನೋ ಅನೌನ್ಸ್ ಮಾಡಿದ್ದಾರೆ, ನಾಮಪತ್ರ ಸಲ್ಲಿಕೆಯನ್ನು ತಪ್ಪಿಸ್ಬಿಟ್ರೆ ನಮ್ಮ ದುಡ್ಡಾದರೂ ನಮ್ಗೆ ಉಳಿಯುತ್ತೆ, ಈ ಬಾರಿ ಯಾವುದೇ ಭವಿಷ್ಯವಿಲ್ಲ ನಮಗೆ ಅಂತ ಮಾತನಾಡ್ತಾ ಇರುವಂಥ ವಿಚಾರ ಮತ್ತು ಫೋನಿನಲ್ಲಿ ಅಭ್ಯರ್ಥಿಗಳೇ ಸಿಗ್ತಾ ಇರದೇ ಇರೋದ್ರಿಂದ ಮಲ್ಲಿಕಾರ್ಜುನ ಖರ್ಗೆ ಅವರು ವ್ಯಾಕುಲರಾಗಿದ್ದಾರಂತೆ. ಹೇಗಾದರೂ ಮಾಡಿ ಈ ಒಂದು ಜವಾಬ್ದಾರಿಯಿಂದ ನುಣುಚಿಕೊಂಡ್ರೆ ಸಾಕು ಅನ್ನುವಂಥ ಮನಸ್ಥಿತಿಗೆ ಬಂದಿದ್ದಾರಂತೆ. ನೋಡಿ ಹೇಗೆ ಬಂತು ಇವರ ಸ್ಥಿತಿ ಅಂತ. ಅಶೋಕ್ ಗೆಹ್ಲೋಟ್ ರಾಷ್ಟ್ರೀಯ ಅಧ್ಯಕ್ಷ ಆಗಲಿ ಅಂತ ಸೋನಿಯಾ ಗಾಂಧಿ ಇನ್ನಿಲ್ಲದ ಹಾಗೆ ಪ್ರತಿಪಿಸಿದರು. ಅಶೋಕ್ ಗೆಹ್ಲೋಟ್ ಮುಖ್ಯಮಂತ್ರಿಯಾಗಿ ಮುಂದುವರಿತೇನೆ ರಾಜಸ್ಥಾನದಲ್ಲಿ, ಜೊತೆಗೆ ರಾಷ್ಟ್ರೀಯ ಅಧ್ಯಕ್ಷ ಆಗ್ತೀನಿ, 2 ಪದ ಇರಲಿ ಅಂದರು. ಇಳಿಸುವ ಪ್ರಯತ್ನ ನಡೀತು. 90 MLAಗಳನ್ನ ಬೇರೆ ಕಡೆ ಕಳಿಸ್ಬಿಟ್ರು ಅಶೋಕ್ ಗೆಹ್ಲೋಟ್. ಆ ರೀತಿ ತೊಡೆ ತಟ್ಟಿದಂಥ ಅಶೋಕ್ ಗೆಹ್ಲೋಟ್ ಅವ್ರನ್ನ ಬಿಟ್ಟರು. ರಾತ್ರೋರಾತ್ರಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಕರೆಸ್ಕೊಂಡು ಅವರನ್ನು ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡಿ ಇವತ್ತು ಅವರನ್ನು ಬಲಿಪಶು ಮಾಡುವ ಕೆಲಸ ನಡೀತಾ ಇದೆ. 80ರ ಇಳಿಪ್ರಾಯದಲ್ಲಿರುವಂಥ ಮಲ್ಲಿಕಾರ್ಜುನ ಖರ್ಗೆ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷ ಅನ್ನುವಂಥ ಕಿರೀಟವನ್ನು ಬಿಟ್ಟರೆ ಯಾವುದೇ ರೀತಿಯಾದಂಥ ಅಧಿಕಾರ ಅವರ ಕೈಯಲ್ಲಿಲ್ಲ. ಎಲ್ಲ ತೀರ್ಮಾನಗಳನ್ನು ರಾಹುಲ್ ಗಾಂಧಿ ಮಾಡ್ತಾ ಇದ್ದಾರೆ. ಪ್ರಿಯಾಂಕಾ ವಾಡ್ರಾ ಜೊತೆ ಬೇರೆ ಈಗ ರಾಬರ್ಟ್ ವಾಡ್ರಾ ಸೇರಿಕೊಂಡಿದ್ದಾರೆ. 4 ಕಡೆಯಿಂದ 4 ಹೊಡೆತಗಳನ್ನು ತಡೆಯಲಾರದೆ ಮಲ್ಲಿಕಾರ್ಜುನ ಖರ್ಗೆ ಈ ರೀತಿ ಮಾತನಾಡ್ತಾ ಇದ್ದಾರೆ. ಇನ್ನು ಮುಂದಿನ ವಿಷಯ ಸೋನಿಯಾ ಗಾಂಧಿ ಅವರು ರಾಜ್ಯಸಭಾ ಸದಸ್ಯರಾಗಿ ಮೊನ್ನೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಜಗದೀಪ್ ಧನ್ಖಡ್ ಅವರು ಅವ್ರಿಗೆ ಪ್ರಮಾಣ ವಚನ ಬೋಧಿಸ್ತಾರೆ. ಅದಾದ ಮೇಲೆ ಈಗ ಏನಾಗಿದೆ ಅಂದರೆ, ಇಷ್ಟು ದಿವಸ ರಾಜ್ಯಸಭಾ ನಾಯಕರಾಗಿ ಇದ್ದಂಥವರು ಪಿಯೂಷ್ ಗೋಯಲ್ ಅವರು ಅತ್ಯಂತ ಸಮರ್ಥವಾಗಿ ಭಾರತೀಯ ಜನತಾ ಪಕ್ಷದಿಂದ ಆಡಳಿತ ಪಕ್ಷದ ನಾಯಕರಾಗಿ ಹೊರಹೊಮ್ಮತಾ ಇದ್ದಂಥವರು
ಎಂದೂ ವ್ಯಾಕುಲ ಚಿತ್ತರಾಗಲಿಲ್ಲ, ಎಂದೂ ಸಮಚಿತ್ತವನ್ನು ಬಿಡಲಿಲ್ಲ, ಕೋಪೋದ್ರಿಕ್ತಲಾಗಲಿಲ್ಲ, ಕಿರುಚಾಡಲಿಲ್ಲ. ಹೇಗೆ ಇರಬೇಕು ಹಾಗೆ ಅತ್ಯಂತ ಸೂಕ್ತವಾಗಿ ಕೆಲಸವನ್ನು ನಿಭಾಯಿಸಿದರು. ಈ ಬಾರಿ ಏನಾಗಿದೆ, ಅವರಿಗೆ ಮುಂಬೈನಿಂದ ಚುನಾವಣೆಗೆ ನಿಲ್ಲಿಸಿದ್ದಾರೆ ನರೇಂದ್ರ ಮೋದಿಯವರು. ನಿಲ್ಲಿಸಿದಂಥ ಸಂದರ್ಭದಲ್ಲಿ ಈಗ ರಾಜ್ಯಸಭಾ ಸ್ಥಾನ ಖಾಲಿ ಆಗತ್ತೆ. ಆ ಜಾಗದಲ್ಲಿ ಒಬ್ಬ ನಾಯಕರನ್ನು ತರಬೇಕು. ಎದುರುಗಡೆ ಸೋನಿಯಾ ಗಾಂಧಿ ಇದ್ದಾರೆ. ಯಾರನ್ನು ಭಾರತೀಯ ಜನತಾ ಪಕ್ಷದ ರಾಜ್ಯಸಭಾ ನಾಯಕರನ್ನಾಗಿ ಆಯ್ಕೆ ಮಾಡಬೇಕು ಅನ್ನುವಂಥ ಪ್ರಶ್ನೆ ಎದುರಾಗಿದೆ. ಅದಕ್ಕೆ ಆಯ್ಕೆ ಯಾರು ಅಂತ ಕೇಳಿದ್ರೆ ನಿಜಕ್ಕೂ ನೀವು ಸಂತೋಷ ಪಡ್ತೀರಿ. ನಿರ್ಮಲಾ ಸೀತಾರಾಮನ್ ಅವ್ರನ್ನ ಈ ಬಾರಿಯ ರಾಜ್ಯಸಭೆಯ ನಾಯಕಿಯನ್ನಾಗಿ ಘೋಷಿಸಲಿದ್ದಾರೆ ನರೇಂದ್ರ ಮೋದಿಯವರು. ಎಂಥ ಒಳ್ಳೆಯ ನಿರ್ಧಾರ ನೋಡಿ. ಹಿಂದೆ ವುಮೆನ್ಸ್ ರಿಸರ್ವೇಷನ್ ಸಂದರ್ಭದಲ್ಲಿ ಬಿಲ್ ಬಂದಂಥ ಸಂದರ್ಭದಲ್ಲಿ ಎಂದೂ ಅವಕಾಶ ಕೊಡಲಾರದಂಥ ಮನೇಕಾ ಗಾಂಧಿಗೆ ಅವಕಾಶ ಕೊಟ್ಬಿಟ್ರು. ಆಶ್ಚರ್ಯಪಟ್ಬಿಟ್ರು ಮನೇಕಾ ಗಾಂಧಿ. ನನಗೆ ಯಾಕೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಬೇರೆ ಇಷ್ಟು ಜನ ಇದ್ದಾರೆ ಎಂ ಪಿಗಳು, ನಾನು ಯಾವತ್ತೂ ಮುಂಚೂಣಿಯಲ್ಲಿ ನಿಂತಿಲ್ಲ ಈ ಬಾರಿ, ಅಂಥದ್ರಲ್ಲಿ ನನಗೆ ಮಾತಾಡುವಂಥ ಅವಕಾಶ ಕೊಟ್ಟಿದ್ದಾರೆ ಅಂಥೇಳಿ ಪುಳಕಿತರಾಗಿ ಸಂಭ್ರಮಿತರಾಗಿ ನನಗೆ ನರೇಂದ್ರ ಮೋದಿ ಅವರಿಗೆ ನನ್ನ ಧನ್ಯವಾದ ಅಂತ ಹೇಳ್ತಾ ಭಾಷಣವನ್ನು ಶುರು ಮಾಡಿದರು. ಮಹಿಳೆಯರಿಗೆ ಆದ್ಯತೆ, ಮಹಿಳೆಯರಿಗೆ ಮಣೆ ಹಾಕಬೇಕು ಅನ್ನುವಂಥ ನರೇಂದ್ರ ಮೋದಿಯವರ ಸಂಕಲ್ಪ ಇದೆಯಲ್ಲ, ಅದಕ್ಕೆ ದ್ಯೋತಕವಾಗಿ ಕಾಣ್ತಾ ಇರೋದು ಇವತ್ತು ನಿರ್ಮಲಾ ಸೀತಾರಾಮನ್ ಅವರು. ಅದ್ರ ಜೊತೆ ಈಗ ಬಾನ್ಸುರಿ ಅವರು ಚುನಾವಣೆಯಲ್ಲಿ ಇನ್ನಿಲ್ಲದ ಹಾಗೆ ದಿಲ್ಲಿಯಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಸುಷ್ಮಾ ಅವರ ಪುತ್ರಿ. ಈ ಬಾರಿಯ ಹೊಸ ಲೋಕಸಭೆಯಲ್ಲಿ ಯುವಕರಿಗೆ ಯುವತಿಯರಿಗೆ ಆದ್ಯತೆಯನ್ನು ಕೊಡಬೇಕು ಮತ್ತು ಈ ಬಾರಿ ಸಚಿವರು ಯಾರಾಗಿದ್ದಾರೆ ಅದರಲ್ಲಿ 3 ಜನರನ್ನು ರಾಜ್ಯಪಾಲರನ್ನಾಗಿ ಮಾಡಬೇಕು. ಮೊದಲ 100 ದಿನಗಳಲ್ಲಿ ಮಾಡಬೇಕಾದ ಕೆಲಸಗಳೇನು ಎಲ್ಲದರ ಕುರಿತಾಗಿ ನರೇಂದ್ರ ಮೋದಿಯವರು ಕೆಲಸಗಳನ್ನು ಶುರು ಮಾಡಿದ್ದಾರೆ. ಒಂದು ಕಡೆ ಮಿಷನರಿ ಥರ ಚುನಾವಣೆಯಲ್ಲಿ ಇವರು ನಿರಂತರವಾಗಿ ರ್ಯಾಲಿಗಳನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಆಡಳಿತ ಯಂತ್ರ ಕುಸಿಯಲಾರದ ಹಾಗೆ ಮತ್ತು ಮುಂದಿನ ದಿನಗಳಲ್ಲಿ ದಿಕ್ಸೂಚಿ ಹೇಗಿರಬೇಕು ಅನ್ನುವಂಥ ಬ್ಲೂ ಪ್ರಿಂಟ್ ರೆಡಿ ಮಾಡಿಸೋದ್ರಲ್ಲಿ ಎರಡರಲ್ಲಿ ತಲ್ಲೀನರಾಗಿರುವಂಥ ನರೇಂದ್ರ ಮೋದಿ ಜೂನ್ 4ರ ನಂತರ ಭವ್ಯ ಭಾರತದ ಕನಸು ಕಾಣುತ್ತಾ ಇವತ್ತಿನ ದಿವಸ ತೆಗೆದುಕೊಳ್ತಾ ಇರುವ ತೀರ್ಮಾನಗಳಿದಾವಲ್ಲ, ನಿಜಕ್ಕೂ ಪ್ರಶಂಸನೀಯವಾದಂಥವು. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.